ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಧಾರವಾಡದಲ್ಲಿ ಪ್ಲ್ಯಾಂಟ್ ಸ್ವಾಪ್ ಪ್ರೋಗ್ರಾಮ್ನ ಶೋಭಾ ನಾಗ್ನೂರ್ ಮೇಡಮ್ನವರು ಕಂಡಕ್ಟ್ ಮಾಡಿದರು. ಹಾಗೆಯೇ ನಾವು ಕೂಡ ಒಂದು ಪ್ಲ್ಯಾಂಟ್ ಸ್ವಾಪ್ಗೆ ಅಟೆಂಡ್ ಆಗಿದ್ವಿ. ಇದು ಶೋಭಾ ಮೇಡಮ್ ಅವ್ರದ್ದು ಮನೆ ಎಂಟ್ರೆನ್ಸು. ಮನೆ ಮುಂದ್ಗಡೆ ತುಂಬಾ ಜಾಗ ಇರೋದ್ರಿಂದ ಡಿಫ್ರೆಂಟ್ ಆಗಿರೋವಂಥ ಪ್ಲ್ಯಾಂಟ್ಸ್ಗಳನ್ನು ನೀವು ನೋಡ್ಬೋದು. ಹಾಗೆಯೇ ತುಂಬ ಅಂದರೆ ತುಂಬಾ ಮರಗಳಿದ್ದಾವೆ. ಅಲ್ಲದೇ ಡಿಫ್ರೆಂಟ್ ಆಗಿರೋವಂತಹ ಕ್ಯಾಕ್ಟಸ್ಗಳು ಕೂಡ ಇದ್ದಾವೆ. ನಾನಂತೂ ಇದುವರೆಗೂ ಕೆಲವೊಂದಷ್ಟು ಕ್ಯಾಕ್ಟಸ್ಗಳನ್ನು ನೋಡೇ ಇಲ್ಲ. ಅಷ್ಟೊಂದು ಕ್ಯಾಕ್ಟಸ್ ಕಲೆಕ್ಷನ್ಸ್ ಅಂತೂ ತುಂಬ ಅಂದರೆ ತುಂಬಾ ಇದ್ದಾವೆ. ಅಲ್ಲದೇ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ರೀತಿಯಲ್ಲಿ ಇವರು ಪ್ರತಿಯೊಂದು ವೇಸ್ಟ್ ಐಟಮಲ್ಲಿ ಕೂಡ ಪ್ಲ್ಯಾಂಟ್ಸ್ಗಳನ್ನು ಬೆಳೆಸಿದ್ದಾರೆ. ಇವಾಗ ಜಾಸ್ತಿ ಬಿಸಿಲಿರೋದ್ರಿಂದ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗಿದೆ ಅಂತೆ. ನಾನು ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂದಿದ್ದಕ್ಕೆ ಅವರು ಓಕೆ ಅಂತ ಹೇಳಿದರು. ಬಟ್ ನೀಟಾಗಿ ಆರ್ಗನೈಸ್ ಅಂತೂ ಮಾಡ್ಕೊಂಡಿಲ್ಲ. ನೀನು ನೋಡಿಕೊಂಡು ವಿಡಿಯೋ ಮಾಡ್ಕೊ ಅಂತ ಹೇಳಿದರು. ಹಾಗಾಗಿ ನಾನು ಪ್ರತಿಯೊಂದ್ರದ್ದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್ಗಳ ನೇಮ್ಗಳು ಕೂಡ ನನಗೆ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದೆ. ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ ಕಲೆಕ್ಷನ್ ಇದು ಈ ಟೇಬಲದ್ದು ಏನು ಸ್ಪೆಷಾಲಿಟಿ ಅಂತಂದ್ರೆ ಅವನ್ನ ಕಲರ್ ಬರ್ಸಕ್ಕೆ ನೋಡಿ ನಾನು. ಈಗ ನೋಡ್ರಿ ಇಲ್ಲೇ ಇದು ಬೇರೆ ಕಡೆ ಇಟ್ಟರೆ ಲೈಟ್ ಇರ್ತೈತಿ. ಇದು ನೋಡ್ರಿ ಇದು ಲೈಟ್ ಕಲರ್ ಐತಿ. ಬಟ್ ಭಾಳ ಟೈಮ್ ಬಿಸಿಲಿಗೆ ಇಟ್ಟಿದ್ದಕ್ಕೆ ಈ ಜಾಂಬಳಿ ಬಣ್ಣ ಬಂದೈತಿ. ಓಕೆ, ಅದೇ ಥರ ಇದು ನೀವು ನೋಡಿರ್ಬೇಕು. ಇದನ್ನು ಲಿಲಿ ಪ್ಯಾಡ್ ಅಂತ ಹೇಳಿ ಅಂತಾರೆ ಇದಕ್ಕೆ. ಪ್ಯಾಡಲ್ ಲೀಫ್ ಸಾರಿ. ಇದು ಬರೀ ಗ್ರೀನ್ ಇರ್ತೈತಿ ಹಿಂಗೆ. ಓಕೆ, ನಮ್ಮ ಮನೇಲಿ ಗ್ರೀನ್ ಅದ. ಇದು ಬಿಸಿಲಿಗೆ ಇಟ್ಟಿರೋದೇನೇನ್ರಿ? ಹಾಂ, ಬಿಸಿಲಿಗೆ ಇಟ್ಟಿದ್ದಕ್ಕೆ ಬಿಸಿಲಿಗೆ ಇಡೋದು ಅಲ್ಲದೆ ನೀರು ಕಮ್ಮಿ ಹಾಕಬೇಕು. ಎಲ್ಲಾನು 2 ದಿವಸಕ್ಕೆ 3 ದಿವಸಕ್ಕೆ ಹಾಕಿದ್ದು 8 ದಿವಸಕ್ಕೆ ಒಂದು ನೀರು ಹಾಕ್ತೀನಿ. ಅದಕ್ಕೆ ಅಂದ್ರೆ ಪ್ಲಾಂಟಿಗೆ ಸ್ಟ್ರೆಸ್ ಆಗಬೇಕು. ಓಕೆ, ಸ್ಟ್ರೆಸ್ ಆದಾಗ ಅದ್ರದ್ದು ಕಲರ್ ಬರ್ತೈತಿ. ಇಲ್ಲಿ ನೋಡ್ರಿ ಇದು ಎಷ್ಟು ಚಂದ ಕಲರ್ ಬಂದೈತಿ. ಅದ ಪ್ಲೇನ್ ಇದ್ದಿದ್ದು ಕಲರ್ ಬರಂಗಿಲ್ಲ, ಗ್ರೀನ್ ಇರ್ತದ. ಗ್ರೀನ್ ಇರ್ತೈತಿ ಅಂದ್ರೆ ನೆಳ್ಳಾಗಿಟ್ಟಿದ್ದು ಅಂತ. ಇದು ಜಾಸ್ತಿ ವಿಂಟರ್ ಟೈಮ್. ಓಕೆ, ಸೊ ದೇ ನೀಡ್ ಶಾರ್ಟ್ ಡೇಸ್. ಬಿಸಿಲು ಬೀಳಬೇಕು ಮತ್ತು ನೀರು ಕಮ್ಮಿ ಹಾಕಿ. ಓಕೆ, ಇದು ಸ್ಟ್ರೆಸ್ ಆಗಿದ್ದಕ್ಕೆ ರೆಡ್ ಕಲರ್. ಓಕೆ, ಇಲ್ಲೇ ನೀವು ನೋಡ್ಬೋದು. ಇದನ್ನು ಈಗ ಈ ಟೇಬಲ್ ಮೇಲೆ ಇಟ್ಟೀನಿ. ಮತ್ತು ಈ ಕಲರ್ ಇತ್ತು. ಇದು ಬಿಸಿಲಿಗೆ ಇಟ್ಟಿದ್ದಕ್ಕೆ ಈ ಕಲರ್ ಬಂದಿತ್ತು. ಸೇಮ್ ಇದು ರೀ, ಅದು ಸೇಮ್ ಪ್ಲಾಂಟ್. ಫೇಸಿಂಗ್ ಬಾಲ್ಕನಿ ಇರೋದ್ರಿಂದ ಬೆಳಗ್ಗೆ ಈ ಕಡೆದ ಬರ್ತೈತಿ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಬಿಲ್ಡಿಂಗ್ ಬಂದ್ಬಿಡ್ತೈತಿ. ಮಧ್ಯಾಹ್ನ ಆ ಕಡೆ ಹೋಗ್ತೈತಿ. ಆ ಕಡೆ ನೋಡ್ರಿ ಚಿಕ್ಕು ಗಿಡ ಅವು ಇವು ಅದಾವ. ಅದಕ್ಕೆ ಅಲ್ಲಿನೂ ಬರಂಗಿಲ್ಲ. ಬಟ್ ಇಡೀ ದಿವಸ ಬೆಳಕು ಮಾತ್ರ ಸಾಕಷ್ಟು ಬೇಕು. ಹೌದು, ಭಾಳ ಜನ ಏನಂತಾರೆ ಈ ಎಲ್ಲ ಪ್ಲಾಂಟಿಗೂ ಲೈಟ್ ಮೇನ್ ಲೈಟಿಂಗ್. ನನ್ನ ಪ್ರಕಾರ ಯಾವ್ದ ಪ್ಲಾಂಟ್ಗೆ ಮೇನ್ ಇಸ್ ಲೈಟಿಂಗ್. ನೀವು ಸಾಯಿಲ್ ಒಂದ್ ಸ್ವಲ್ಪ ಮಾಡೋದು ಹೇರ್ಪೇರ್ ಆಗ್ಬೋದು ಇದು. ಬಟ್ ಲೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಈ ಪ್ಲಾಂಟ್ಸ್ ಇಂಡೋರ್ ಅಲ್ರಿ? ನಾನು ಪರ್ಸನಲಿ ಕೇಳಿದ್ರೆ ನಾ ಯಾವ್ದು ಪ್ಲಾಂಟ್ ಇಂಡೋರ್ ಅಲ್ಲ ಅಂತ. ಇಂಡೋರ್ ಅಲ್ಲ, ಯಾಕಂದ್ರೆ ನೇಚರ್ ಒಳಗೆ ಯಾವ್ದು ಇಂಡೋರ್ ಬರಂಗಿಲ್ಲ. ನಾವು ಇಂಡೋರ್ ಅಂತ ಮಾಡ್ಕೊಂಡಿದ್ದು ಆಕ್ಚುಲಿ. ಇಂಡೋರ್ ಅಂದ್ರ ಈ ವೆಸ್ಟರ್ನ್ ಕಂಟ್ರೀಸ್ ಒಳಗೆ ಸ್ನೋ ಅದು ಬೀಳ್ತೈತಲ್ಲ, ಅವರು ಇಲ್ಲಿಂದ ಟ್ರಾಪಿಕಲ್ ಕ್ಲೈಮೇಟ್. ನಾವು ಇರೋದು ಟ್ರಾಪಿಕಲ್ ಕ್ಲೈಮೇಟ್. ಇಲ್ಲಿಂದ ಒಯ್ದಿದ್ದು ಪ್ಲಾಂಟ್ಸ್ ಫ್ರೀಸಿಂಗ್ ಟೈಮ್ದಾಗ ವಿಂಟರ್ ಟೆಂಪರೇಚರ್ ಒಳಗೆ ಅವು ನಿಂದ್ರ ಆಗಂಗಿಲ್ಲ, ಬದುಕಂಗಿಲ್ಲ ಅಂತ ಹೇಳಿ ಒಳಗೆ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಇಂಡೋರ್. ಅವನ್ನ ನಾವು ಇಂಡೋರ್ ಮಾಡ್ಕೊಂಡಿವಿ. ಒಂದೇ ಈಗ ಅಫ್ಕೋರ್ಸ್ ಎಲ್ಲರೂ ಇಂಡೋರ್ ಪ್ಲಾಂಟ್ ಇಟ್ಕೋಬೇಕಂತಾರೆ. ಬಟ್ ನಾವು ಇಟ್ಕೊಳ್ಳೋದ್ರಿಂದ ಏನು ಒಂದು ಅಡ್ವಾಂಟೇಜ್ ಅಂದರೆ ಕಮ್ಮಿ ಬೆಳಕೊಳಗೆ ಬಿಡು ಇಂಡೋರ್ ಪ್ಲಾಂಟ್ ಅಂತೀವಿ. ಇಂಡೋರ್ಗೂ ನಾನು ಔಟ್ಡೋರ್ಗೂ ಕಂಪೇರ್ ಮಾಡಕ್ಕೆ ಬರಂಗಿಲ್ಲ. ಗ್ರೋತ್ ಅಂತೀನಿ. ನೀವು ನೋಡ್ರಿ, ಸೇಮ್ ಪ್ಲಾಂಟ್ ಇಂಡೋರು ಇಡ್ರಿ ಔಟ್ಡೋರು ಇಡ್ರಿ, ಬಟ್ ಔಟ್ಡೋರ್ ಗ್ರೋತ್ ವಿಲ್ ಬಿ ಬೆಸ್ಟ್. ಇವು ಕಾಟು. ಆಮೇಲೆ ಇನ್ನೊಂದು ಸ್ಪೆಷಲ್ ಅಂದರೆ ಇವು ಆಫ್ರಿಕನ್ ವೈಲೆಟ್ಸ್ ಅಂತ. ಇವೆಲ್ಲ ಈ ಬಾಲ್ಕನಿಯಾಗ ನಾ ಏನು ಇಟ್ಟಿನಲ್ಲ ಎಲ್ಲ ನಾರ್ತ್ ಫೇಸಿಂಗ್ ಬಾಲ್ಕನಿ ವಿಚ್ ಡೋಂಟ್ ರಿಕ್ವೈರ್ ಡೈರೆಕ್ಟ್ ಸನ್ಲೈಟ್. ಇದು ಮಾಸ್ ಅಂತಾರೆ. ಇದು ಪ್ಲಾಂಟ್ ಸ್ಪ್ಯಾನಿಷ್ ಮಾಸ್. ಸ್ಪ್ಯಾನಿಷ್ ಮಾಸ್ ಇದೆ. ನೀರು ಸಾಯಿಲ್ ಏನು ಬೇಕಾಗಿಲ್ಲ, ನೀರು ಬೇಕಾ? ನೀರು ನೋಡ್ರಿ ಇಲ್ಲೇ ಈಗ ಹಿಂಗೆ ತಗೊಂಡೆ ಜಸ್ಟ್ ಡಿಪ್ ಮಾಡಿ ಇಡುವಂಥದ್ದು. ಎರಡು ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ, ಸ್ಪೆಷಲಿ ಸಮ್ಮರ್ ಒಳಗೆ 2-3 ದಿವಸಕ್ಕೊಮ್ಮೆ ಮಾಡಿ ಇಷ್ಟ ತಂದಿದ್ದು ನಾನು.
ಅದೇ ಅದೇ ಇಷ್ಟ ತಂದಿದ್ದು 400 ರೂಪಾಯಿ ಇತ್ತು. ಮತ್ತೆ ಎಲ್ಲಿ ಸಿಗಂಗಿಲ್ಲ ಅಂದ್ಮೇಲೆ ತಗೊಂಡೆ. ಹೌದೌದು. ನಾನು ಭಾಳ ಜನ ಕೊಟ್ಟಿನಿ. ಇದೆಲ್ಲ ಗ್ರೋತ್ ಆಗಿರೋದ್ರಿ, ಎಕ್ಸ್ಟ್ರಾ ಮಾಡಿರೋದು ನೀವು. ಎಲ್ಲರೂ ನಾನು ಹೋದು ಅಂತಾರ. ನನಗೆ ತಿಳಿವಲ್ತು ಯಾಕಂತ. ಹೌದೌದು. ಯಾಕಂದ್ರೆ ನಂದು ಈ ಜಾಗ ಸೂಟ್ ಆಗೈತೆ. ಹೌದು, ನಿಮ್ದು ಲೈಟಿಂಗ್ ಜಾಸ್ತಿ ಫೋಕಸ್ ಆಗಿ ಬರ್ತದ ಅಂತ ಹೇಳಿಕತ್ತೀರಿ. ಇಲ್ಲಿ ಸನ್ಲೈಟ್ ಕಡಿಮೆ ಅದ ಅಂತ ಅಂದ್ರಿ, ಹೌದಿಲ್ರಿ? ಬಿಸಿಲು ಬೇಡ ಬಟ್ ಲೈಟ್ ಜಸ್ಟ್ ನೀರಲ್ಲಿ ಡಿಪ್ ಮಾಡಿ ಇಡೋದು. ಇವು ಆರ್ಕಿಡ್ಸ್ ಅದು ಬೆಳಿತಾರಲ್ಲ, ನಾ ಆರ್ಕಿಡ್ಸ್ ಬೆಳೆದಿಲ್ಲ. ಬಟ್ ಅಲ್ಲೇ ಇವು ಭಾಳ ಅಂದ್ರೆ ಆರ್ಕಿಡ್ಸ್ಗೂ ತಂಪು ಬೇಕು. ಇವನ್ನ ಭಾಳ ಹಿಂಗೆ ಹಾಕೋದ್ರಿಂದ ಆ ಏರಿಯಾ ಎಲ್ಲ ತಂಪಾಗ್ತೈತೆ ಅಂತ. ನೀವು ಇವಾಗ ಇದು ಕೆಲವೊಂದ್ಸರಿ ಫಾರಿನ್ಗೆ ಹೋದಾಗೂ ಅಲ್ಲಿದ್ದು ತೊಗೊಂಬರ್ತೀರಿ ಪ್ಲಾಂಟ್ಸ್? ಇಲ್ಲ, ಅಲ್ಲೇ ಕ್ವಾರಂಟೈನ್ ಇದೆ ಅಂತ ಇರ್ತೈತಿ. ಅದಕ್ಕೆ ತರಕ ಅಲೋ ಇಲ್ಲ, ಪರ್ಮಿಷನ್ ಇಲ್ಲ. ಈಗ ಇವು ಒಂಥರ ಏರ್ ಪ್ಲಾಂಟ್ಸ್. ಇವನು ನಾವು ಹಿಂಗೆ ಇದಕ್ಕೂ ಸಾಯಿಲ್ ಬೇಡ, ಜಸ್ಟ್ ಡಿಪ್ ಮಾಡೋದು ಇಡೋದು. ಏರ್ ಪ್ಲಾಂಟ್ಸ್ ದೇ ಡ್ರಾ ಎನರ್ಜಿ ಫ್ರಮ್ ದ ಏರ್. ನ್ಯಾಚುರಲ್ ಸೆಟ್ಟಿಂಗ್ ಒಳಗೆ ಯಾವುದೋ ಗಿಡದ ಮೇಲೆ ಅಲ್ಲೇ ಇಲ್ಲೇ ಸಪೋರ್ಟ್ ತಗೊಂಡು ಬೆಳಿತಾವ. ಅದ್ರ ನ್ಯೂಟ್ರಿಷನ್ ಇಲ್ಲ. ಇದು ಸ್ಟೋನ್ ಪ್ಲಾಂಟ್ ಅಂತ. ಸ್ಟೋನ್ ಪ್ಲಾಂಟ್. ಅದನ್ನ ಏನ ನನಗೆ ಹೆಂಗ್ ಬೆಳೆದು ಗೊತ್ತಿಲ್ಲ. ಇಲ್ಲಿ ನಡುವಿನ ಒಂದು ಕಾಣ್ತೈತಿ, ಚೆನ್ನಾಗೆ ಹೋಗ್ತಾವ. ಏನ ನನಗೆ ಗೊತ್ತಾಗೋದು. ಬಟ್ ಸ್ಟೋನ್ ಪ್ಲಾಂಟ್ ಅಂತಾರ. ಕೆಲವೊಂದ್ಸರಿ ಗ್ರಿಪ್ ಸಿಕ್ತಂದ್ರೆ ಎಲ್ಲ ಪ್ಲಾಂಟ್ ಗ್ರೋತ್ ಆಗ್ತಾವ್ರಿ. ಇದು ಎರಡನೇ ಸರಿ ಎದಕ್ಕೆ ಹೊಂಟೈತಿ ಅಂತ ಗೊತ್ತಾಗೋಲ್ತ. ಅದೇ ಅದೇ. ಓಕೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಪ್ಲ್ಯಾಂಟ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಶೋಭಾ ಮೇಡಮ್ನವ್ರದ್ದು ಮೈ ಗಾರ್ಡನ್ ಮೈ ಫ್ಯಾಷನ್ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ. ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಪ್ಲ್ಯಾಂಟ್ಸ್ಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿನ ತಿಳ್ಕೊಳ್ಬಹುದು. ನೀವು ತುಂಬ ಫ್ರಸ್ಟ್ರೇಷನ್ನಲ್ಲಿದ್ದೀರಾ, ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ಅಂದ್ಕೊಂಡಾಗ ನೀವು ಗಾರ್ಡನ್ನಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದರೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ, ಹಾಗೆಯೇ ತುಂಬಾ ಖುಷಿ ಕೊಡುತ್ತೆ. ನೆಕ್ಸ್ಟ್ ಪ್ಲ್ಯಾಂಟ್ ಸ್ವ್ಯಾಪ್ ಪ್ರೋಗ್ರಾಮ್ಗೆ ಹುಬ್ಳಿ ಮತ್ತು ಧಾರವಾಡದಲ್ಲಿರುವಂಥವ್ರು ನೀವು ಯಾರಾದ್ರೂ ಅಟೆಂಡ್ ಆಗಬೇಕು ಅನ್ನೋ ಹಾಗಿದ್ರೆ ಸ್ಕ್ರೀನ್ ಮೇಲ್ಗಡೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಒಂದು ಹೆಸರನ್ನು ನೋಂದಾಯಿಸಿ. ಆಗ ನಿಮಗೆ ಆ ಒಂದು ಪ್ಲ್ಯಾಂಟ್ ಸ್ವ್ಯಾಪ್ ಬಗ್ಗೆ ಇನ್ಫಾರ್ಮೇಷನ್ನ ನೀಡ್ತಾರೆ. ಮೇಡಮ್ ಹೋಸ್ಟ್ ಮಾಡ್ಯಾರ. ರಾಧಾ ಮೇಡಮ್ ಎಲ್ಲಿ? ರಾಧಾ ಅವ್ರು ಎಲ್ಲಿ? ಇಲ್ಲದಾರ ನೋಡಿ. ಇವರು ಅರ್ಚನಾ ಹ್ಯಾಸ್ ಬ್ರಾಟ್ ನಿಪ್ಪಟ್, ಬೇಕ್ಡ್ ನಿಪ್ಪಟ್. ಅವಲಕ್ಕಿ ಒಂದನ ಮಾಡಿ. ಜಾಕ್ ಫ್ರೂಟ್ ಐತಿ, ಮನಿ ಸೀಸನ್ ಅದು ಇಟ್ಟಿದ್ದೆ. ಯಾರಿಗಾರ ತಿನ್ನೋದಿದ್ರ ತಿನ್ನಿ. ಸೀಸನ್ ಇದ್ದಾಗ ಹೇಳ್ಬೇಕ್ರಿ ಅವ್ರ. ಅಲ್ಲಲ್ಲ ಅಲ್ಲ, ಸೀಸನ್ ಇದ್ದಾಗ ಹೇಳಿದಾಗ ನೀವು ಜಾಕ್ ಫ್ರೂಟ್ ತರ್ತೀರಿ. Unlike her, totally opposite. No gardening, no nothing, only cooking. She's a very good cook, master chef of our group. And this plant shop happened because she is going to US. ನಾ ಗಿಡ ಹಚ್ಚಿಟ್ಟಿನಿ, ನಾ ಕೊಟ್ಟು ಹೋಗ್ಬೇಕು. ಅದಕ್ಕೆ ನಾನು ಫುಲ್ ಆರ್ಗನೈಸ್ಡ್ ಇಲ್ಲ ಈ ಸತಿ. Don't worry, organization ಬೇಡ, ಗಿಡ ಸಿಕ್ಕರೆ ಸಾಕು. Then she said, you get something for me, and puffs order ಮಾಡೀನಿ. ಆ ಭಾವನಂದ ದಾಲ್ಚಿನ್ನಿ ಪರಿಮಳ ಮೂಗ್ಗೆ ಮೆಣಸಿನ ಬಳ್ಳಿ ಹಬ್ಬ್ಯದ ಮಾವಿನ ಗಿಡದ ಮರಿಗೆ ತೆಂಗುದ ಅರ್ಶಿನ ಬೆಳೆದ ಹುಲಸಾಗಿ ನೋಡ್ದಲ್ಲೆಲ್ಲ ಹಸಿರು ಕಾಣ್ತೈತ್ರಿ. ಕಣ್ಣಿಗೆ ಗುಲಾಬಿ ಹೂ ಬಿಟ್ಟತ್ರಿ. ಮೂಲಿಗೆ ಚಿಕ್ಕು ಸಿಗ್ತಾವ ಸೀಸನ್ಗೆ.
ಪ್ಯಾರ್ಲ ಹಣ್ಣು ಶ್ರಾವಣ ಮಾಸಕ್ಕೆ, ಲಿಂಬು ಅದಾವ್ರಿ ಕಾಯಂ ಬಂದವ್ರಿಗೆ. ಹಂಚಿನ ಮನೆ ದೊಡ್ಡದೈತ್ರಿ ಓಣಿಗೆ, ಚಾಚಾ ನೆಹರು ಬಂದ್ ಹೋಗ್ಯಾನ್ರಿ ಈ ಮನಿಗೆ. ಬರ್ರಿ ಹರ್ತಿ ಅವ್ರ ಮನಿಗೆ, ಟಿಫನ್ ಐತೆ ಕೊನೆಗೆ. ಇವರು ತಮ್ಮ ಮನೆ ಮುಂದ್ಗಡೆ ಬೆಳೆದಿರೋಂತಹ ಗಿಡಗಳನ್ನು ಇವರು ತಮ್ಮದೇ ಆದಂತಹ ಕವನದ ಮೂಲಕ ವ್ಯಕ್ತಪಡಿಸಿದ್ದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆಯೇ ನಾವೆಲ್ಲರೂ ಕೂಡ ನಮಗೆ ಬೇಕಾಗಿರೋಂತಹ ಗಿಡಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅಲ್ಲದೆ ಎಲ್ಲರೂ ಕೂಡ ತುಂಬಾ ವೆರೈಟಿ ಆಗಿರೋಂತಹ ತಿನ್ನಲಿಕ್ಕೆ ಐಟಮ್ಸ್ಗಳಿದ್ವು. ಹಾಗಾಗಿ ಎಲ್ಲವನ್ನೂ ಕೂಡ ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಎಲ್ಲ ಐಟಮ್ಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ವು. ಹಾಗೆಯೇ ಮನೆಗೊಂದು ಮರ ಊರಿಗೊಂದು ವನ ಅನ್ನೋ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಮನೆ ಮುಂದ್ಗಡೆ ಜಾಸ್ತಿ ಜಾಗ ಅಂತ ಹೇಳಿದರೆ ಜಾಸ್ತಿ ಮರ ಗಿಡಗಳನ್ನು ಬೆಳೆಸ್ಕೊಳ್ಬೇಕು. ಹಾಗೆಯೇ ಕಡಿಮೆ ಜಾಗ ಇದೆ ಅಂತ ಅಂದರೆ ಪಾಟ್ಗಳಲ್ಲಿ ಗಿಡಗಳನ್ನು ಬೆಳೆಸುವಂತಹ ಪ್ರವೃತ್ತಿನ ನೀವು ಕೂಡ ಬೆಳೆಸ್ಕೊಳ್ಳಿ. ಹಾಗೆಯೇ ನಿಮ್ಮ ಮಕ್ಕಳಿಗೂ ಕೂಡ ಇವಾಗಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೋಸ್ಕರ ಮಕ್ಕಳಲ್ಲೂ ಕೂಡ ಗಿಡಗಳನ್ನು ಬೆಳೆಸುವಂತಹ ಪ್ರವೃತ್ತಿಯನ್ನು ಹಾಗೆಯೇ ಅದನ್ನು ಒಂದು ಹವ್ಯಾಸವಾಗಿ ರೂಢಿ ಮಾಡಿದರೆ ಮಕ್ಕಳು ಕೂಡ ಗಿಡ ಮತ್ತು ಮರಗಳನ್ನು ಉಳಿಸಿ ಬೆಳೆಸುವಂತಹ ಕೆಲಸವನ್ನು ಅವರು ಕೂಡ ಮಾಡ್ತಾರೆ. ಹಾಗೆಯೇ ಮತ್ತೊಬ್ಬರಿಗೂ ಕೂಡ ಅವರು ಮಾದರಿ ಆಗ್ತಾರೆ. ಹಾಗೆಯೇ ನಾವು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಕಾಣಿಸುತ್ತೆ. ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಈ ಪ್ಲ್ಯಾಂಟ್ ಸ್ವ್ಯಾಪು 3rd ಪ್ಲ್ಯಾಂಟ್ ಸ್ವ್ಯಾಪು ನಾವು ಅಟೆಂಡ್ ಮಾಡಿದ್ದು. ಫಸ್ಟ್ ಮತ್ತು ಸೆಕೆಂಡ್ನ ನಾವು ಅಟೆಂಡ್ ಮಾಡೋದಕ್ಕಾಗಿರಲಿಲ್ಲ. ನಮಗೆ ಇದು 3rd ಪ್ಲ್ಯಾಂಟ್ ಸ್ವ್ಯಾಪ್ ಅಟೆಂಡ್ ಮಾಡಿದ್ದೀವಿ ಅಂದ್ರೂ ಕೂಡ ಅಲ್ಲಿಗೆ ಬಂದವರು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅನ್ನೋ ರೀತಿನಲ್ಲಂತೂ ಇರಲಿಲ್ಲ. ತುಂಬಾ ಎಲ್ಲರೂ ಫ್ರೆಂಡ್ಲಿಯಾಗಿ ತುಂಬಾ ಬೇಗ ಕನೆಕ್ಟ್ ಆದ್ವಿ ಪ್ರತಿಯೊಬ್ಬರೂ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.